148 ಕರ್ಮ ಪ್ರಕೃತಿಗಳು ಭಾಗ 6. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. 148 ಕರ್ಮ ಪ್ರಕೃತಿಗಳು ಭಾಗ 6ರಲ್ಲಿ ಕೇಳ್ತಾ ಇದ್ದೀರಿ. ಈಗ ಪ್ರಶ್ನೆ: ಕ್ರೋಧ ಕಷಾಯ ಎಂದರೆ ಏನು? ಉತ್ತರ: ಆತ್ಮನ ನಿಜವಾದ ಸ್ವಭಾವ ಕ್ಷಮಾರೂಪದ್ದು ಇದೆ. ಇದರ ವಿರುದ್ಧ ಆತ್ಮನ ವಿಭಾವವು ಕ್ರೋಧ ಇದೆ. ಸ್ವಂತ ಮತ್ತು ಪರರ ಘಾತ ಮಾಡುವ ಕ್ರೂರ ಪರಿಣಾಮ ಕ್ರೋಧ ಇದೆ. ಇದು ಆತ್ಮನ ಅಹಿತ ಮಾಡುತ್ತದೆ ಮತ್ತು ದುರ್ಗತಿಗೆ ತಳ್ಳುತ್ತದೆ. ಪ್ರಶ್ನೆ 88. ಮಾನ ಕಷಾಯ ಎಂದರೆ ಏನು? ಉತ್ತರ: ಬೇರೆ ಜೀವಗಳನ್ನು ಕುರಿತು ತಿರಸ್ಕಾರ, ಅಹಂಕಾರ ರೂಪದ ಭಾವನೆಯಾಗುವುದು. ಅಂದರೆ ತನ್ನ ಜ್ಞಾನ, ಪೂಜಾ, ಕುಲ, ಜಾತಿ, ಬಲ, ವೃದ್ಧಿ, ತಪ, ಶರೀರ ಇವುಗಳ ಆಶ್ರಯದಿಂದ ಅಹಂಕಾರ ಪಡುವುದು. ಬೇರೆ ಜೀವಗಳಲ್ಲಿ ವಿನಯ ಭಾವನೆಯನ್ನು ಇಡದೆ ಸ್ವಯಂ ಅಭಿಮಾನಿ ಆಗುವುದು. ಪ್ರಶ್ನೆ 89. ಮಾಯಾ ಕಷಾಯ ಎಂದರೆ ಏನು? ಉತ್ತರ: ಮಾಯಾ ಅಂದರೆ ಮಾಯಾಚಾರ ಅಥವಾ ಛಲ ಅಥವಾ ಕಪಟ, ಕುಟಿಲತೆ ಮಾಡುವುದು, ಬೇರೆಯವರಿಗೆ ವಿಶ್ವಾಸಘಾತ ಮಾಡುವುದು, ಅಥವಾ ಮನದಲ್ಲಿ ಇರುವುದೇ ಒಂದು, ಮಾತಿನಲ್ಲಿ ಇನ್ನೊಂದು, ಮಾಡುವುದು ಮತ್ತೊಂದು. ಇದು ಮಾಯಾ ಕಷಾಯ ಇದೆ. ಪ್ರಶ್ನೆ 90. ಲೋಭ ಕಷಾಯ ಎಂದರೆ ಏನು? ಉತ್ತರ: ಹಣ, ಸಂಪತ್ತು, ಆಸ್ತಿ, ಬೆಳ್ಳಿ, ಬಂಗಾರ, ಬಂಧು ಜನರು, ವೈಭವ, ಅಧಿಕಾರ ಮುಂತಾದವುಗಳಲ್ಲಿ, ಅಂದರೆ ಅವುಗಳ ಮೇಲೆ ತೀವ್ರ ಆಸೆ, ಇಚ್ಛೆ, ತೃಷ್ಣೆ ಉಂಟಾಗುವುದು. ಇದು ಲೋಭ ಕಷಾಯ ಇದೆ. ಈ ಕಷಾಯದಿಂದಲೇ ಜೀವನು ಎಲ್ಲ ಪ್ರಕಾರದ ಪಾಪ ಮಾಡುತ್ತಾನೆ. ಪ್ರಶ್ನೆ 91. ಕಷಾಯದಲ್ಲಿ ಭೇದಗಳು ಏಕೆ ಆದವು? ಉತ್ತರ: ವಿಷಯಗಳ ಕುರಿತು ಆಸಕ್ತಿಯ ಅಪೇಕ್ಷೆಯಿಂದ ಹೀಗೆ ಆದವು. ಪ್ರಶ್ನೆ 92. ಕಷಾಯ ಮೋಹನೀಯದ 16 ಭೇದಗಳು ಯಾವುವು? ಉತ್ತರ: ಅನಂತಾನುಬಂಧಿಯದ್ದು 4, ಅಪ್ರತ್ಯಾಖ್ಯಾನಾವರಣದ್ದು 4, ಪ್ರತ್ಯಾಖ್ಯಾನಾವರಣದ್ದು 4, ಸಂಜ್ವಲನದ್ದು 4. ಹೀಗೆ ಒಟ್ಟು ಅವು 16 ಆಗ್ತವೆ. ಪ್ರಶ್ನೆ 93. ಅನಂತಾನುಬಂಧಿ ಕ್ರೋಧ, ಮಾನ, ಮಾಯಾ, ಲೋಭ, ಕಷಾಯ ಮೋಹನೀಯ ಕರ್ಮ ಎಂದರೆ ಏನು? ಈಗ ನೋಡಿ, ಇಲ್ಲಿ ಮೋಹನೀಯ ಕರ್ಮದ್ದು ಒಟ್ಟು 28 ಭೇದಗಳು, 28 ಇದಾವೆ ಒಟ್ಟಿಗೆ. ಆ 28ರಲ್ಲಿ 4, 5, 6, 7 ಅದರ ಬಗ್ಗೆ ಈಗ ಹೇಳಲಾಗ್ತದೆ. ಏಕೆಂದ್ರೆ 3 ಹಿಂದೆ ಮುಗಿದು ಹೋಗಿದಾವೆ ನಿಮಗೆ ದರ್ಶನ ಮೋಹನೀಯದ್ದು ಅಲ್ವಾ. ಈಗ ಯಾವುದು ನೋಡ್ರಿ, ಇಲ್ಲಿ ಮೋಹನೀಯದ 28ರಲ್ಲಿ 4, 5, 6, 7 ಇದಾದ್ಮೇಲೆ ಈಗ ಒಟ್ಟು ಕರ್ಮಗಳು ಎಷ್ಟು? 148. ಅದರಲ್ಲಿ 20, 21, 22, 23 ಇದ್ರ ಬಗ್ಗೆ ಈಗ ಹೇಳಲಾಗ್ತದೆ. ಉತ್ತರ: ಇಲ್ಲಿ ಅನಂತ ಎಂದರೆ ಅನಂತ ಸಂಸಾರದ್ದು ಇದೆ ಮತ್ತು
ಅನಂತದ ಕಾರಣವಿರುವುದರಿಂದ ಇದು ಅನಂತಾನುಬಂಧಿ ಇದೆ. ಅನಂತ ಸಂಸಾರದ ಅನುಬಂಧ ಮಾಡುವಂತಹ ಭಾವನೆಗೆ ಅನಂತಾನುಬಂಧಿ ಎನ್ನುತ್ತಾರೆ. ಯಾವ ಕಷಾಯವು ಸಂಸಾರಕ್ಕೆ ಕಾರಣೀಭೂತವಾದ ಮಿಥ್ಯಾತ್ವವನ್ನು ಬಂಧಿಸುತ್ತದೆಯೋ ಅದು ಅನಂತಾನುಬಂಧಿ ಕಷಾಯ ಇದೆ. ಇದರ ಉದಯದಿಂದ ಜೀವದ ಸಮ್ಯಕ್ತ್ವ ಮತ್ತು ಚಾರಿತ್ರ್ಯ ಎರಡೂ ಘಾತವಾಗ್ತವೆ. ಪ್ರಶ್ನೆ 94. ಅಪ್ರತ್ಯಾಖ್ಯಾನಾವರಣ ಕ್ರೋಧ, ಮಾನ, ಮಾಯಾ, ಲೋಭ, ಕಷಾಯ ಮೋಹನೀಯ ಕರ್ಮ ಎಂದರೇನು? ಈಗ ನೋಡ್ರಿ ಇಲ್ಲಿ ಮೋಹನೀಯದ ಮೋಹನೀಯದ ಒಟ್ಟು 28ರಲ್ಲಿ ಅಂದ್ರೆ 28 ಪ್ರಕೃತಿಗಳಲ್ಲಿ ಇದು ಎಷ್ಟು? 8, 9, 10, 11ನೇದ್ದು ಅಂದ್ರೆ ಕ್ರೋಧ, ಮಾನ, ಮಾಯಾ, ಲೋಭ ಆ ರೀತಿ. ಒಟ್ಟು ಕರ್ಮ 148ರಲ್ಲಿ ಇದು 24, 25, 26, 27ನೇ ಸಂಖ್ಯೆದ್ದು ಗೊತ್ತಾಗ್ತಿದೆಯಲ್ಲ ಇದು. ಉತ್ತರ: ಯಾವ ಕಷಾಯದ ಉದಯದಿಂದ ಜೀವವು ಶ್ರಾವಕರ ವ್ರತ ಅಂದರೆ ಅಣುವ್ರತ, ದೇಶವ್ರತ, ಸಂಯಮ ಇವೆಲ್ಲ ಏಕಾರ್ಥವಾಚಿ ಶಬ್ದಗಳು. ನೋಡಿ, ಅಣುವ್ರತ, ದೇಶವ್ರತ, ಸಂಯಮ, ಇನ್ನು 5ನೇ ಗುಣಸ್ಥಾನ, ಇವೆಲ್ಲ ಇನ್ನು ಅನೇಕ ಇದಾವೆ. ಇದನ್ನು ಅಷ್ಟೆಲ್ಲ ಇಲ್ಲಿ ಬರ್ದಿಲ್ಲ, ಇದು ಮುಂದೆ ಹೇಳಲಾಗ್ತದೆ ಅದನ್ನ. ನೋಡ್ರಿ, ಅಣುವ್ರತ ಅಥವಾ ದೇಶವ್ರತ ಅಥವಾ ಸಂಯಮವನ್ನು ಸ್ವಲ್ಪ ಮಾತ್ರವೂ ಧಾರಣೆ ಮಾಡಲು ಸಮರ್ಥವಾಗಲಾರದು. ಅದು ಅಪ್ರತ್ಯಾಖ್ಯಾನಾವರಣ ಕಷಾಯ ಕರ್ಮ ಇದೆ. ಪ್ರಶ್ನೆ 95. ಪ್ರತ್ಯಾಖ್ಯಾನಾವರಣ ಕ್ರೋಧ, ಮಾನ, ಮಾಯಾ, ಲೋಭ, ಕಷಾಯ ಮೋಹನೀಯ ಕರ್ಮ ಎಂದರೆ ಏನು? ಈಗ ನೋಡಿ, ಮೋಹನೀಯದ 28 ಒಟ್ಟು 28 ಪ್ರಕೃತಿಗಳಲ್ಲಿ ಇದು ನೋಡಿ, ಕ್ರೋಧ, ಮಾನ, ಮಾಯಾ, ಲೋಭ ಈ ರೀತಿ ಒಂದೊಂದಕ್ಕೆ ಒಂದೊಂದು ಸಂಖ್ಯೆ. ಅದು ಕ್ರೋಧ, ಮಾನ, ಮಾಯಾ, ಲೋಭ. ಯಾವುದಿದು? ಪ್ರತ್ಯಾಖ್ಯಾನಾವರಣ ಕ್ರೋಧ, ಪ್ರತ್ಯಾಖ್ಯಾನಾವರಣ ಮಾನ, ಪ್ರತ್ಯಾಖ್ಯಾನಾವರಣ ಮಾಯಾ, ಪ್ರತ್ಯಾಖ್ಯಾನಾವರಣ ಲೋಭ ಆ ರೀತಿ ಮಾಡಬೇಕು. ಇದು 12, 13, 14, 15 ಎಷ್ಟರಲ್ಲಿ? 28ರಲ್ಲಿ. ಮತ್ತು ಒಟ್ಟು ಕರ್ಮ 148ರಲ್ಲಿ ಇದು ಎಷ್ಟನೇದಪ್ಪ ನೋಡ್ರಿ ಇಲ್ಲಿ 28, 29, 30, 31. ಉತ್ತರ: ಯಾವ ಕಷಾಯದ ಉದಯದಿಂದ ಜೀವವು ಮಹಾವ್ರತ ಅಂದರೆ ದಿಗಂಬರ ಮುನಿಗಳ ವ್ರತವನ್ನು ಧಾರಣೆ ಮಾಡಲು ಸಮರ್ಥವಾಗಲಾರದು, ಅದು ಪ್ರತ್ಯಾಖ್ಯಾನಾವರಣ ಕಷಾಯ ಕರ್ಮ ಇದೆ. ಪ್ರಶ್ನೆ 96. ಸಂಜ್ವಲನ ಕ್ರೋಧ, ಮಾನ, ಮಾಯಾ, ಲೋಭ, ಕಷಾಯ ಮೋಹನೀಯ ಕರ್ಮ ಎಂದರೆ ಏನು? ಈಗ ಇಲ್ಲಿ ನೋಡ್ರಿ, ಮೋಹನೀಯದ 28ರಲ್ಲಿ 16, 17, 18, 19 ಅಂದ್ರೆ ಇದು ಕ್ರೋಧ, ಮಾನ, ಮಾಯಾ, ಲೋಭ ಈ ರೀತಿ 16, 17, 18, 19. ಮತ್ತು ಇಲ್ಲಿ ಒಟ್ಟು ಕರ್ಮ 148ರಲ್ಲಿ ಇದು 32, 33, 34 ಮತ್ತೆ 35. ಈಗ ಇದರ ಉತ್ತರ ಕೇಳ್ರಿ. ಯಾವುದರ ಸದ್ಭಾವ ಅಂದರೆ ಉದಯದಿಂದ ಸಂಯಮವಂತೂ ಉಂಟಾಗುತ್ತದೆ, ಆದರೆ ಜೀವ ಅಂದರೆ ಜೀವದ ಯಥಾಖ್ಯಾತ ಚಾರಿತ್ರ್ಯದ ಘಾತವಾಗುತ್ತದೆ. ಅದು ಸಂಜ್ವಲನ ಕಷಾಯ ಮೋಹನೀಯ ಕರ್ಮ ಇದೆ.
ಪ್ರಶ್ನೆ 97. 4 ಪ್ರಕಾರದ ಕಷಾಯಗಳಲ್ಲಿ ತೀವ್ರ ಮಂದ ಅವಸ್ಥೆಗಳಿಗೆ ಅನುಸರಿಸಿ ಯಾವ ದೃಷ್ಟಾಂತ ಹೇಳಿದ್ದಾರೆ ಅಥವಾ ದೃಷ್ಟಾಂತ ಇದೆ? ಉತ್ತರ ನೋಡ್ರಿ. ಅನಂತಾನುಬಂಧಿ ಕ್ರೋಧ ಇದು ಕಲ್ಲಿನ ರೇಖೆಯ ಸಮಾನ. ಅಂತಂದ್ರೆ ಯಾವುದಾದರೂ ದೊಡ್ಡ ದೊಡ್ಡ ಕಲ್ಲುಗಳು ಒಡೆದರೆ, ಬಿರುಕು ಬಿಟ್ಟರೆ ಮತ್ತೆ ಅವು ಜೋಡಿಸುವುದಿಲ್ಲ ಅಲ್ಲವೇ? ಆ ರೀತಿ. ಇನ್ನು ನೋಡಿ, ಇಲ್ಲಿ ಅಪ್ರತ್ಯಾಖ್ಯಾನಾವರಣ ಕ್ರೋಧ ಇದು ಪೃಥ್ವಿಯ ರೇಖೆ ಸಮಾನ. ಅಂತಂದ್ರೆ ಈ ಭೂಮಿ ಎಲ್ಲ ಬಿಸಿಲಿನಲ್ಲಿ ಒಡೆದು ದೊಡ್ಡ ದೊಡ್ಡ ಒಡಕು ಬಿಡ್ತದೆ ಅಲ್ವಾ? ಅದು ಮತ್ತೆ 6 ತಿಂಗಳವರೆಗೆ ಹಾಗೆ ಇರಬಹುದು, ಮತ್ತೆ ತಾನೇ ಜೋಡಿಸ್ತದೆ ಮಳೆ ಎಲ್ಲ ಬಂತು ಅಲ್ವಾ? ಆ ರೀತಿ. ಪ್ರತ್ಯಾಖ್ಯಾನಾವರಣ ಕ್ರೋಧ ಇದು ಧೂಳಿ ರೇಖೆಯ ಸಮಾನ. ಅಂದ್ರೆ ಯಾವ್ದಾರು ಸ್ಥಳದಲ್ಲಿ ಧೂಳು ಬಿದ್ದಿರ್ತದೆ, ಅಲ್ಲಿ ನಾವು ಕೈಯಲ್ಲಿ ಅದನ್ನ ರೇಖೆ ಮಾಡಿ ಬರಿಬಹುದು, ಏನಾದ್ರು ಅಕ್ಷರಗಳನ್ನ ಬರಿಬಹುದಲ್ವಾ? ಅದೆಷ್ಟು ಒಂದು 8, 10, 15 ದಿವಸದೊಳಗಡೆ ಅಳಿಸಿ ಹೋಗ್ತದೆ ಅಲ್ವಾ? ಆ ರೀತಿ. ಇನ್ನು ಮುಂದೆ ನೋಡ್ರಿ, ಸಂಜ್ವಲನ ಕ್ರೋಧ ಇದು ಜಲರೇಖೆಯ ಸಮಾನ. ಅಂದ್ರೆ ಮುಂದೆ ರೇಖೆ ಹಾಕ್ತಾ ಹೋದ್ರೆ ಹಿಂದೆ ತಾನೇ ಅಳಿಸ್ತಾ ಬರ್ತದೆ ಯಾವಾಗಲೇ ಅಲ್ವಾ? ಆ ರೀತಿ. ಈ ಕ್ರೋಧಗಳು ಈ ರೀತಿ ಇರ್ತವೆ. ಇನ್ನು ಮುಂದೆ ಇಲ್ಲಿ ನೋಡಿ, ಅಕ್ಷರದ ಬಣ್ಣ ಬದಲಾದ ತಕ್ಷಣ ವಿಷಯ ಬದಲಾಯಿತು ಅಂತ ಅರ್ಥ. ಇದುವರೆಗೆ ಕ್ರೋಧ ನಡೀತಾ ಇತ್ತು ನಿಮ್ಗೆ. ಅಂದ್ರೆ ಯಾವ್ದು ಅನಂತಾನುಬಂಧಿ, ಪ್ರತ್ಯಾಖ್ಯಾನ, ಸಂಜುಲನ, ಇದು ಕ್ರೋಧದ ಬಗ್ಗೆ ಹೇಳಿದ್ದಾಯ್ತಲ್ವಾ? ಈಗ 4 ಕಷಾಯಗಳದ್ದು ಮಾನದ ಬಗ್ಗೆ ಹೇಳಲಾಗ್ತದೆ. ನೋಡಿ ಈಗ ಇಲ್ಲಿ ನೋಡ್ರಿ, ಇದು ನೋಡ್ರಿ ಇದು ಅಲ್ವಾ? ಅನಂತಾನುಬಂಧಿ ಮಾನ ಇದು ಕಲ್ಲಿನ ಸಮಾನ, ಬಹಳ ಗಟ್ಟಿ ಅಲ್ವಾ? ಇನ್ನು ಮುಂದೆ ಅಪ್ರತ್ಯಾಖ್ಯಾನಾವರಣ ಮಾನ ಇದು ಎಲುಬಿನ ಸಮಾನ. ಅಂದ್ರೆ ಕಲ್ಲಿನ ಅಪೇಕ್ಷೆ ಎಲುಬು ಸ್ವಲ್ಪ ಮೃದು ಅಲ್ಲವೇ? ಇನ್ನು ಮುಂದೆ ನೋಡ್ರಿ, ಪ್ರತ್ಯಾಖ್ಯಾನಾವರಣ ಮಾನ ಇದು ಕಟ್ಟಿಗೆಯ ಸಮಾನ. ಅಂದ್ರೆ ಕಟ್ಟಿಗೆಗಳು ಎಲುಬಿಗಿಂತನೂ ಸ್ವಲ್ಪ ಮೃದು ಅಲ್ವಾ? ಸಂಜ್ವಲನ ಮಾನ ಇದು ಬೆತ್ತದ ಸಮಾನ. ಬೆತ್ತ ಗೊತ್ತಾಗ್ತದೆ, ಆ ಬೆತ್ತದಲ್ಲಿ ಬುಟ್ಟಿ ಎಲ್ಲ ಮಾಡ್ತಾರೆ, ಕುರ್ಚಿ ಎಲ್ಲ ಮಾಡ್ತಾರೆ ನೋಡ್ರಿ. ದಿಗಂಬರ ಮುನಿಗಳ ಪಿಂಚಿ ಇದೆಯಲ್ಲ, ಅಲ್ಲಿಗೆ ಹೀಗೆ ಹಾಕ್ತಾರಲ್ಲ, ಅಂದ್ರೆ ಮೇಲೆ ಇರ್ತದೆ ನೋಡಿ ಹಿಡಿದಿಕ್ಕೆ, ಅದು ಬೆತ್ತ. ಅಂದ್ರೆ ಅದು ಬಗ್ಗುತ್ತದೆ ಅಲ್ವಾ? ಅದನ್ನ ಬೆತ್ತ ಅಂತ ಹೇಳ್ತಾರೆ. ಆ ರೀತಿ ಯಾವುದು ಇದು ಸಂಜ್ವಲನ ಮಾನ ಕಷಾಯ. ಇನ್ನು ಮುಂದೆ ಮಾಯಾ ಕಷಾಯದ ಬಗ್ಗೆ. ಮಾಯಾ ಅಂದ್ರೆ ಕಪಟ, ಕುಟಿಲತೆ ಕಷಾಯದ ಬಗ್ಗೆ ಹೇಳ್ತಾರೆ. ಅನಂತಾನುಬಂಧಿ ಮಾಯಾ ಬಿದಿರಿನ ಜಡದ ಸಮಾನ. ನೋಡಿ ಇಲ್ಲಿ, ಬಿದಿರಿನ ಜಡದ ಸಮಾನ ಅಂತಂದ್ರೆ ಬಿದಿರು ಮಳೆ ಅಂತಾರೆ ನೋಡ್ರಿ. ದೊಡ್ಡ ಪ್ರಮಾಣದಲ್ಲಿ ಬಿದಿರು ಬೆಳೆದಿರ್ತವೆ, ಅದರ ಜಡ ಇರ್ತದಲ್ಲ ಬುಡ, ಅದರಲ್ಲಿ ಯಾವ್ದಾದ್ರು ಒಂದನ್ನ ಬೇರನ್ನ ನೀವು ತೆಗಿಬೇಕು ಅಂದ್ರೆ ಏನ್ ಮಾಡ್ರೋ ತೆಗಿಲಿಕ್ಕಾಗಲ್ಲ. ಅದು ಅಷ್ಟು ಒಳಗಡೆ ಎಲ್ಲಾನು ಒಂದ್ ರೀತಿ ಸಿಕ್ಕಾಕೊಂಡಿರ್ತದೆ, ಒಂದ್ರ ಒಳಗಡೆ ಒಂದು, ಇನ್ನೊಂದ್ರೊಳಗಡೆ ಒಂದು, ಆ ರೀತಿ ಕಪಟ. ಇದು ಅನಂತಾನುಬಂಧಿಯ ಮಾಯಾ. ಇದು ಗೊತ್ತಾಯ್ತಲ್ಲ, ಬಿದಿರಿನ ಜಡದ ಸಮಾನ. ಇನ್ನು ಮುಂದೆ ಇಲ್ಲಿ ನೋಡ್ರಿ, ಅಪ್ರತ್ಯಾಖ್ಯಾನಾವರಣ ಮಾಯಾ ಇದು ಟಗರಿನ ಕೊಂಬಿನ ಸಮಾನ. ಅಂದ್ರೆ ಟಗರುಗಳು ಅಂತೆಲ್ಲ ಬರ್ತಾವಲ್ಲ, ಅವು ಅದ್ರದ್ದು ಕೊಂಬಿರ್ತದ ನೋಡಿ, ಒಂದ್ ರೀತಿ ಈ ರೀತಿ ಬೆಂಡ್, ಒಂದ್ ಎರಡು ಬೆಂಡಾಗಿರ್ತದ ನೋಡ್ರಿ, ಆ ರೀತಿ ಮಡ್ಚಿರ್ತಾವ, ಅದು ಆ ರೀತಿ. ಇನ್ನು ಮುಂದೆ ಪ್ರತ್ಯಾಖ್ಯಾನಾವರಣ ಮಾಯ ಇದು ಗೋಮೂತ್ರದ ಸಮಾನ. ಅಂತಂದ್ರೆ ಗೋವುಗಳು ಹೋಗ್ಬೇಕಿದ್ರೆ ಮೂತ್ರ ಮಾಡ್ಕೊಂಡು ಹೋಗ್ತಾವಲ್ಲ, ಸ್ವಲ್ಪ ಹಿಂಗೆ ಹಾವು ಹೋದಾಗೆ ಕಾಣ್ತದೆ ಅದು ಅಲ್ವಾ? ಆ ರೀತಿ. ಇನ್ನು ಮುಂದೆ ಇಲ್ಲಿ ನೋಡ್ರಿ, ಸಂಜ್ವಲನ ಮಾಯ ಇದು ಕತ್ತಿಯ ಸಮಾನ. ಕತ್ತಿ ಅಂದ್ರೆ ನೀವು ಕಟ್ಟಿಗೆ ಎಲ್ಲ ತುಂಡು ಮಾಡ್ತಿರಲ್ಲ, ಕತ್ತಿ ಒಂದೇ ಪೇಂಟ್ ಬರ್ತದೆ ಅದರಲ್ಲಿ, ಆ ರೀತಿ. ಇನ್ನು ಮುಂದೆ ಅನಂತಾನುಬಂಧಿ ಲೋಭ ಈ ಕಷಾಯ ಕ್ರಿಮಿರಾಗದ ಸಮಾನ. ಅಂತಂದ್ರೆ
ಬಹಳ ಹಿಂದಿನ ಕಾಲದಲ್ಲಿ ಒಂದು ರೀತಿ ಕ್ರಿಮಿಗಳನ್ನ ಸಾಯಿಸಿ ಬಟ್ಟೆಗಳಿಗೆ ಬಣ್ಣವನ್ನ ಹಾಕ್ತಾ ಇದ್ರು. ಆ ಕ್ರಿಮಿಗಳು ಬೇರೆ ಬೇರೆ ಬಣ್ಣದವು ಬರ್ತಾ ಇದ್ವು. ಆದರೆ ಆ ಬಣ್ಣ ಹೇಗೆ ಇರ್ತಿತ್ತು ಅಂದ್ರೆ, ಎಷ್ಟು ಗಾಢ ಇರ್ತಿತ್ತು ಅಂತಂದ್ರೆ, ಬಟ್ಟೆ ಹಳತಾಗಿ ಹರಿದು ಹೋದ್ರೆ ಅಕಸ್ಮಾತ್ ಆ ಬಟ್ಟೆಯನ್ನ ಸುಟ್ಟರೆ ಬೆಂಕಿಯಲ್ಲಿ ಅದರ ಬೂದಿ ಇರ್ತದಲ್ಲ, ಬೂದಿ, ಅದು ಕೂಡ ಆ ಯಾವ ಹುಳದ ಬಣ್ಣ ಇತ್ತು ಅದು ಮೂಲದಲ್ಲಿ ಬಟ್ಟೆಗೆ ಹಾಕಲಾಗಿತ್ತು, ಅದೇ ಬಣ್ಣದ ಬೂದಿ ಆಗ್ತದೆ. ಅಂತಂದ್ರೆ ಅದು ಬೆಂಕಿಯಲ್ಲಿ ಸುಟ್ಟರೂ ಕೂಡ ತನ್ನ ಬಣ್ಣವನ್ನ ಬಿಟ್ಟಿಲ್ಲ ಅನ್ನೋದ ಅರ್ಥ. ಅಷ್ಟು ಅಷ್ಟು ಗಾಢವಾದಂತಹ ಇದು ಭಾರಿ ಭಾರಿ ಘಾತಕವಾದಂತಹ ಲೋಭ, ಕ್ರಿಮಿರಾಗದ ಸಮಾನ. ಅದು ಅನಂತಾನುಬಂಧಿ ಲೋಭ. ಇನ್ನು ಮುಂದೆ ನೋಡ್ರಿ, ಅಪ್ರತ್ಯಾಖ್ಯಾನಾವರಣ ಲೋಭ, ಗಾಡಿಯ ಚಕ್ರದ ಎಣ್ಣೆಯ ಸಮಾನ. ಅಂತಂದ್ರೆ ಈ ಎತ್ತಿನ ಗಾಡಿಗಳಿಗೆ ಚಕ್ರ ಇರ್ತವೆ, 2 ಚಕ್ರ ಇರ್ತದಲ್ಲ, ದೊಡ್ಡ ದೊಡ್ಡ ಚಕ್ರಗಳು. ಅದರ ಮಧ್ಯದಲ್ಲಿ ಒಂದು ರೀತಿ ಆ ಆಕ್ಸೆಲ್ ರಾಡ್ ಒಂದು ಬರ್ತದೆ. ಅದರ ಮಧ್ಯದಲ್ಲಿ ಎಣ್ಣೆ ಹಾಕ್ತಾರೆ ಆ ಚಕ್ರ ತಿರುಗೋದಿಕ್ಕೆ. ಅದು ಚಕ್ರ ತಿರುಗಿ 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 ಆ ಎಣ್ಣೆ ಇದೆಯಲ್ಲ, ಅದು ಒಂದು ರೀತಿ ಅದರಲ್ಲಿ ಬೇರೆ ರೀತಿಯ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ. ಅದು ಬಟ್ಟೆಗಳಿಗೆ ಅದಕ್ಕೆ ಮೈಗೆ ಹಿಡಿದ್ರೆ ಅದು ಬೇಗ ಬಿಡುವುದಿಲ್ಲ ಮೈಯನ್ನು, ಗೊತ್ತಾಯ್ತಲ್ಲ? ಆ ರೀತಿ ಇದು ಯಾವುದು? ಅಪ್ರತ್ಯಾಖ್ಯಾನಾವರಣ ಲೋಭ. ಇದು ಗಾಡಿಯ ಚಕ್ರದ ಎಣ್ಣೆಯ ಸಮಾನ. ಇನ್ನು ಮುಂದೆ ನೋಡ್ರಿ, ಇಲ್ಲಿ ಪ್ರತ್ಯಾಖ್ಯಾನಾವರಣ ಲೋಭ, ಇದು ಶರೀರದ ಮಲದ ಸಮಾನ. ಅಂತಂದ್ರೆ ಈ ಶರೀರದಲ್ಲೆಲ್ಲ ಬೆವರು ಬರೋದ್ರಿಂದ ಹೊರಗಡೆ ಕೊಳೆ ಅಂಟಿಕೊಂಡಿರ್ತದೆ ನೋಡಿ, ಆ ರೀತಿ ತಿಳಿಬೇಕು. ಆ ರೀತಿ ಇದನ್ನು ಸ್ವಲ್ಪ ನೀರು ಹಾಕಿ ತೊಳೆದ್ರೆ ಹೋಗ್ತದೆ, ಆ ರೀತಿ. ಇನ್ನು ಮುಂದೆ ಸಂಜ್ವಲನ ಲೋಭ, ಇದು ಅರಶಿನ ಬಣ್ಣದ ಸಮಾನ. ಅಂತಂದ್ರೆ ಮೈಗೆ ಅಥವಾ ಬಟ್ಟೆಗೆ ಅರಶಿನ ಬಣ್ಣ ಯಾವುದಾದ್ರೂ ಅಂಟಿದಲ್ಲಿ ಸ್ವಲ್ಪ ಅದಕ್ಕೆ ಬಿಸಿಲಿಗೆ ಹೋದ್ರೆ ಅಥವಾ ಬಟ್ಟೆಯನ್ನ ಬಿಸಿಲಿಗೆ ಹಾಕಿದ್ರೆ ಆ ಬಣ್ಣ ತಾನಾಗಿ ಹಾರಿ ಹೋಗ್ತದೆ ಅಲ್ವಾ, ಆ ರೀತಿ. ಅಂದ್ರೆ ಗಾಢ ಅದು ತೀವ್ರತೆ ಕಡಿಮೆ ಇರ್ತದೆ ಅದರಲ್ಲಿ ಶಕ್ತಿ, ಆ ರೀತಿ. ಇನ್ನು ಮುಂದೆ ಪ್ರಶ್ನೆ 98, ಕಷಾಯಗಳ ವಾಸನಾ ಕಾಲ ಎಂದರೆ ಏನು? ಉತ್ತರ: ಕಷಾಯವು ಉದಯದಲ್ಲಿ ಇಲ್ಲದಿದ್ದರೂ ಕೂಡ ಆ ಕಷಾಯದ ಸಂಸ್ಕಾರವು ಆತ್ಮನಲ್ಲಿ ಎಷ್ಟು ಕಾಲದವರೆಗೆ ಇರುವುದೋ ಅದು ವಾಸನಾ ಕಾಲ ಇದೆ. ಉದಾಹರಣೆಗೆ, ಯಾವುದಾದರೂ ವ್ಯಕ್ತಿಗೆ ಯಾರ ಮೇಲಾದರೂ ಸಿಟ್ಟು ಬಂದಿತು, ತಕ್ಷಣವೇ ಮರೆತು ಹೋಯ್ತು. ಅದು ತಕ್ಷಣವೇ ಮರೆತು ಬೇರೆ ಕೆಲಸದಲ್ಲಿ ಅವನು ಮಗ್ನನಾದನು. ಈಗ ಕಷಾಯವು ಉದಯದಲ್ಲಿ ಇಲ್ಲ, ಆದರೆ ಅದರ ಸಂಸ್ಕಾರ ಮಾತ್ರ ಇದೆ. ಯಾಕೆಂದರೆ ಅವನು ಯಾರ ಮೇಲೆ ಸಿಟ್ಟು ಮಾಡಿದ್ದ, ಅಂದರೆ ಯಾರ ಮೇಲೆ ಅವನು ಸಿಟ್ಟು ಮಾಡಿದ್ದನು ಅವರ ಬಗ್ಗೆ ಅವನಲ್ಲಿ ಕ್ಷಮಾ ಭಾವನೆ ಇಲ್ಲ. ಇದೇ ರೀತಿಯಾಗಿ, ಅಂದರೆ ಈಗ ಕ್ರೋಧ ಕಷಾಯದ್ದು ಮಾತ್ರ ಇಲ್ಲಿ ಹೇಳಲಾಯಿತು ಅಲ್ಲವಾ? ಇದೇ ರೀತಿಯಾಗಿ ಇಲ್ಲಿ ನಾವು ಮಾನ, ಮಾಯಾ, ಲೋಭ ಇವುಗಳನ್ನು ಕೂಡ, ಮಾನ, ಮಾಯಾ, ಲೋಭ ಇದೇ ರೀತಿ ಅವು ಕೂಡ ಇದ್ದಾವೆ. ಅಂದ್ರೆ ಕ್ರೋಧದಲ್ಲಿ, ಈಗ ಕ್ರೋಧಕ್ಕೆ ಯಾವ ಉದಾಹರಣೆಯನ್ನು ಹೇಳಿದೆಯಲ್ಲ ಅದೇ ಉದಾಹರಣೆಯನ್ನ ಇನ್ನು ಈ ಉಳಿದಂತಹ ಕಷಾಯಗಳಿಗೂ ಕೂಡ, ಅಂದ್ರೆ ಮಾನ, ಮಾಯಾ, ಲೋಭಗಳಿಗೂ ತಿಳ್ಕೋಬೇಕು. ಇವು ಎಲ್ಲಾ ಕಷಾಯಗಳ ಕಾಲ ಅಂದ್ರೆ ಈ ರೀತಿ ಇರ್ತದೆ. ಇದು ಅಂದ್ರೆ ಇದನ್ನ ಕಷಾಯಗಳ ವಾಸನಾ ಕಾಲ ಅಂತ ಹೇಳಿ ಕರೀತಾರೆ ಇದನ್ನ. ಇನ್ನು ಮುಂದೆ ಇಲ್ಲಿ ಪ್ರಶ್ನೆ ನೋಡ್ಕೊಡ್ರಿ. ಪ್ರಶ್ನೆ 99, ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.